ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ನಾವು ಹೋಗ್ತಾ ಇದ್ದೀವಿ ಇವೆಂಟ್ಗೆ 1MG ಮಾಲು 2 ಮೂನ್ಸ್ ರೆಸ್ಟೋರೆಂಟಲ್ಲಿ. ನಾನು ಇವತ್ತು ನನ್ನ ಕೈಲಿ ಆದಷ್ಟು ಒಂದು ಸ್ವಲ್ಪ ನಿಮಗೆ ಬೇಸಿಕ್ ಹೆಂಗೆ ಮಾಡೋದು, ಏನು ಮಾಡೋದು, ಇವೆಂಟ್ಸಲ್ಲಿ ಏನೇನು ಅರೇಂಜ್ಮೆಂಟ್ ಮಾಡ್ತೀವಿ, ಏನು ಮಾಡಬೇಕು, ಯಾವ ಥರ ಮಾಡ್ಬೋದು, ಏನು ಬೇಸಿಕ್ ಥಿಂಗ್ಸ್ ಲೈಕ್ ಸ್ಪೀಕರ್ ಆಗ್ಬೋದು, ಇಲ್ಲ ಕಾರ್ಪೆಟ್ ಆಗ್ಬೋದು, ಇಲ್ಲ LED ವಾಲ್ ಆಗ್ಬೋದು, ಸ್ವಲ್ಪ ಬೇಸಿಕ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಕಲಿಯೋರು ಕಲಿಬೋದು. ಹಲೋ ಎವ್ರಿವನ್, ವೆಲ್ಕಮ್. I am Javed and today I am going to walk you through the basic of event organizing. Now when you say the event, it can be anything: a birthday party, a wedding, a corporate conference, or even a small get together. But the backbone of every successful event is the same: proper planning, clear communication and smart execution. Before we dive into the details, let's understand one simple rule. An event doesn't start on the event day. It starts the moment you begin planning. ಇದು ನಾನು ಒಂದೇ ದಿವಸ ಅಲ್ಲಿ ಇವೆಂಟ್ ಮಾಡ್ತೀನಿ ಅಂದರೆ ಆಗಲ್ಲ. ಇದು ಇವೆಂಟು ಏನಿದ್ರೂ ಪ್ರಾಪರಾಗಿ ಪ್ಲ್ಯಾನಿಂಗಾಗಿ ಮಾಡಿ, ಪ್ರಾಪರು ಮೇ ಬಿ ಇಟ್ ಟೇಕ್ಸ್ ಸಮ್ಟೈಮ್ಸ್ 1 ಮಂತ್ ಮುಂಚೆನೇ ಪ್ಲ್ಯಾನ್ ನಡೀತಾ ಇರುತ್ತೆ, 2 ಮಂತ್ಸ್ ಮುಂಚೆನೇ ಪ್ಲ್ಯಾನ್ ನಡೀತಾ ಇರುತ್ತೆ. ಮತ್ತು ನಾವು ಜಾಗ ನೋಡೋಕ್ಕೆ ಬರ್ತಾ ಇರ್ತೀವಿ, ನೋಡಿ ಜಾಗ ಆಗಲಿ ಪ್ರತಿ ಒಂಥರ ತುಂಬಾ ಡೀಟೇಲ್ಸ್ ಆಗಿದೆ. ಸ್ವಲ್ಪ ನಾನು ಡೀಟೇಲಾಗಿ ಸ್ವಲ್ಪ ಲೈಟಾಗಿ ಇವತ್ತು ನಿಮಗೆ ಕಲಿಸ್ಕೊಡ್ತೀನಿ. ಮತ್ತು ಸೌಂಡ್ ಟೆಕ್ನಿಷಿಯನ್ ಆಗಿ ನಾನು ನಿಮಗೆ ಲೈಟಾಗಿ ಒಂದು ಸ್ವಲ್ಪ ಸೌಂಡೂ ಬಗ್ಗೆ ಹೇಳ್ಕೊಡ್ತೀನಿ. ಕಲಿಯೋರು ಕಲಿಬೋದು. ವೈರ್ ಹೇಳ್ತಿಲ್ಲ ಯಾವ್ದು ಹಾಕ್ಬೇಕಂತ. ಈ ಸ್ಪೀಕರ್ಗೆ ಏನು ಹೇಳ್ತೀವಿ ಗೊತ್ತಾ? RCF ಸ್ಪೀಕರ್ ಅಂತೀವಿ. ದಿಸ್ ಬ್ರ್ಯಾಂಡ್ ಈಸ್ RCF, ಒನ್ ಆಫ್ ಮೈ ಫೇವ್ರೆಟ್ ಬ್ರ್ಯಾಂಡ್. ಜಸ್ಟ್ ಇದು ಪ್ಲಗ್ ಮಾಡಬೇಕು. ಇದೇ ಸಬ್ಬು, ಇದೇ ಟಾಪು. ಟಾಪಿಗೆ ಒಂದು ವೈರ್ ಹೋಗುತ್ತೆ, ಟಾಪ್ ಒಂದು ವೈರು, ಅಲ್ಲಿಂದ ಒಂದು ಬೇಸಿಕ್ಕಾಗಿ ಸಬ್ಬಿಗೆ ಒಂದು ವೈರ್. ಈ ಪ್ಲ್ಯಾಟ್ಫಾರ್ಮ್, ಇದು ಪ್ಲ್ಯಾಟ್ಫಾರ್ಮ್. ಸ್ಟೇಜ್, ದಿಸ್ ಇಸ್ ಪ್ಲ್ಯಾಟ್ಫಾರ್ಮ್. ಆಮೇಲೆ LED. This is amplifier. Guys, basic needs ಸಿಗಾತಾವ ಆಜ್. ಬೇಸಿಕ್, ದಿಸ್ ಈಸ್ ಮಿಕ್ಸರ್. ಇದನ್ನ ಮಿಕ್ಸರ್ ಅಂತ ಹೇಳ್ತಾರೆ, ಓಕೆನಾ? ಇದು ಸೌಂಡ್ ಕ್ರಾಫ್ಟ್. ಇದು 16 ಚಾನಲ್ಸ್. ಇದು 16 ಚಾನಲ್ ಮಿಕ್ಸರ್ ಇರೋದು ನಮ್ಮ ಹತ್ರ. ಸೌಂಡ್ ಕ್ರಾಫ್ಟ್ ಇದು ಬೇಸಿಕ್. ಇವತ್ತು ಜಾಸ್ತಿ ಕಲಿಯೋದು ಬೇಡ, ಬೇಸಿಕ್ ನೀಡ್ಸ್ ಕಲ್ತ್ಕೊಳ್ಳಿ. ಈಗ ಗೊತ್ತಿಲ್ಲ ಅಂದ್ರೆ ಪರವಾಗಿಲ್ಲ, ಏನೋ ಉಪಯೋಗ ಆಗತ್ತೆ. ಕಲಿಯೋದ್ರಲ್ಲಿ ಏನು ತಪ್ಪಲ್ಲ. ವಿದ್ಯಾ ಮತ್ತೆ ಕೆಲಸ ಎಷ್ಟು ಕಲ್ತ್ರೂ ಕಡಿಮೆನೆ. ದಿಸ್ ಈಸ್ ಮಿಕ್ಸರ್, ದಿಸ್ ಈಸ್ ಕಾಲ್ಡ್ ಸೌಂಡ್ ಕ್ರಾಫ್ಟ್, ಓಕೆನಾ? ನೆಕ್ಸ್ಟ್ ನಾನು ತೋರಿಸ್ತೀನಿ ನಿಮಗೆ. ಇದು ಶೂರ್ ಕಂಪನಿದು. ಇದು ಬಂದು ಹೇಳ್ತಾರೆ ಇದಕ್ಕೆ, ದಿಸ್ ವಿ ಕಾಲ್ ಇಟ್ ಆಸ್ ಲೇಪಲ್ ಮೈಕ್ ಅಂತ ಕರಿತೀವಿ. ಲೇಪಲ್ ಮೈಕ್ ಹೆಂಗಿರೋದಂದ್ರೆ, ಸೌಂಡು ನೀಟಾಗೆ ಏನು ಕರಾಪರ ಚರಪರ ಅಂತ ಅನ್ಬೇಡ್ದು ಅಂದರೆ ಶೂರ್ ಮೈಕ್ ಯೂಸ್ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಸೌಂಡು. ಅದನ್ನ ನೋಡಿ, ಇದನ್ನ ಶೂರ್ ಮೈಕ್ ಅಂತ ಕರಿತೀವಿ. ಈಗ ಕನೆಕ್ಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಕನೆಕ್ಟ್ ಮಾಡೋಕ್ಕೆ ಎಲ್ಲ ಕನೆಕ್ಟ್ ಮಾಡಿ ಆಮೇಲೆ ತೋರಿಸ್ತೀನಿ ನಾನು ಸದ್ಯಕ್ಕೆ. ಓಕೆ, ಮತ್ತೆ ಇದನ್ನ ಹೇಳ್ತೀವಿ ಈ ಕಡೆಯಿಂದ ತೋರಿಸುವ, ಈ ಕಡೆ ಬಂದ ತಿರ್ತೀವಿ. ದಿಸ್ ಈಸ್ ಆಂಪ್ಲಿಫೈಯರ್. ಇದು ಇನ್ನೊಂದು ರಿಸೀವರ್. ಇದು ರಿಸೀವರು, ಮೈಕ್ ರಿಸೀವರ್. ಇದು ಬೇರೆ ಮೈಕ್ದು ರಿಸೀವರ್. ಇದು ಆ್ಯಕ್ಚುಲಾಗಿ ಇಷ್ಟೊಂದು ಜಾಸ್ತಿ ಇವತ್ತು ಕಲಿಯೋದು ಬೇಡ, ಲೈಟಾಗಿ ಸಾಕು. ಬೇಸಿಕ್ ನೀಡ್ಸ್ ಸಾಕು ಇವತ್ತು. ಏನಂದರೆ ಇವತ್ತು ಜಸ್ಟ್ ಮೈಕ್ ಏನು, ಮಿಕ್ಸರ್ ಏನು, ಆಂಪ್ಲಿಫೈಯರ್ ಏನು ಅಂತ ಅಷ್ಟು ಕಲ್ತ್ಕೊಂಡ್ರೆ ಸಾಕು. ಮುಂದಕ್ಕೆ ನಾಳೆ ನೋಡೋಣ. ನಾಳೆ ಹೆಂಗೆ ಕನೆಕ್ಟ್ ಮಾಡೋದು, ಹೆಂಗೆ ಇದನ್ನ ಯೂಸ್ ಮಾಡೋದು ಎಲ್ಲ ನಾಳೆ ನಾಡಿದ್ದಲ್ಲಿ ಹೇಳ್ಕೊಡ್ತೀನಿ. ಸದ್ಯಕ್ಕೆ ಇವಾಗ ಇಷ್ಟು ಕಲಿಯೋಣ.
ಇದು ಆಂಪ್ಲಿಫೈಯರ್ದಿದು ವೈರು. ಓಕೆ, ಇದೆಲ್ಲ ಪವರ್ದಿದು. ಇದೆಲ್ಲ ಏನಂದರೆ ರಿಸೀವರ್ದು ಎಲ್ಲ ಪವರ್ ಕೊಡೋಕ್ಕೆ, ರಿಸೀವರ್ದು ಎಲ್ಲ ಪವರ್ ಇದು. ಇದು ನೋಡಿ ಆಂಪ್ಲಿಫೈಯರ್ ಕೇಬಲ್ ಇದು. ನಿಮ್ಗೆ ಅನ್ಸತ್ತೆ ಏನಪ್ಪ ಇದು ಇಷ್ಟೊಂದು ಕೇಬಲ್ಗಳಿದೆ ತಲೆ ಕೆಟ್ಟೋಗುತ್ತೆ ಅಂತ. ಸ್ಟಾರ್ಟಿಂಗ್ ನನಗೂ ಹಂಗೆ ಆಗಿದ್ದು. ಫಸ್ಟ್ ಟೈಮ್ ಬಂದಾಗ ಅಯ್ಯೋಪ್ಪ ಇದೇನಪ್ಪ ಕೇಬಲ್ಗಳು, ಎಲ್ಲಿಗೆ ಹೋಗುತ್ತಪ್ಪ ಇದು, ಏನೂ ಗೊತ್ತಾಗಲ್ಲ ಅಂತ ಅಂದ್ಕೊಂಡೆ. ಆದರೆ ಒಂದು ಸತಿ ಕಲ್ತ ಮೇಲೆ ತುಂಬ ಈಸಿ, ಸಿಕ್ಕಾಪಟ್ಟೆ ಈಸಿ. ಇನ್ನೂ ಈಸಿ ಆಗೋಕ್ಕೆ ನಾನು ನೋಡಿ ಲೆಫ್ಟ್ ರೈಟ್ ಅಂತ ಬರೆದಿಟ್ಕೊಂಡ್ಬಿಟ್ಟಿದ್ದೀನಿ, ಇನ್ನೂ ಈಸಿ ಮಾಡ್ಕೊಳ್ಳೋಕ್ಕೆ. ರೈಟು, ಓಕೆ. ಸೆಟಪ್ಗೆ ಮಿನಿಮಮ್ ಒಂದು 2 ಅವರ್ ಬೇಕು, 2 ಅವರ್ ಟೈಮ್ ಬೇಕು. ನಿಧಾನಕ್ಕೆ ಕ್ಲೀನಾಗಿ ಮಾಡಬೇಕಂದ್ರೆ 2 ಅವರ್ ಬೇಕೇ ಬೇಕು. ಹಡ ಹೊಡಿಬೇಕು ಅಂದರೆ ಅರ್ಧ ಗಂಟೆಲೂ ಮಾಡ್ತೀನಿ. ಆದರೆ ಏನಾದರೂ ಸ್ವಲ್ಪ ಮಿಸ್ಟೇಕ್ ಆದ್ರೂ ಅದನ್ನು ಸರಿಪಡ್ಸೋಕ್ಕಾಗಲ್ಲ ತಿರ್ಗಾ ಈವೆಂಟ್ ಟೈಮಲ್ಲಿ. ಅದಕ್ಕೆ ನಾನೇನು ಮಾಡ್ತೀನಿ, ಯಾವಾಗಲೂ ಒಂದು 2 ಅವರ್ ಮುಂಚೆ ಬಂದು ಸೆಟಪ್ ಮಾಡ್ಕೊತೀನಿ. ತಲೆನೋವು ಇರಬಾರ್ದು. ನಮ್ಗೆ ಈವೆಂಟ್ ನಡಿಬೇಕಂದ್ರೆ ಫುಲ್ ಫ್ರೀಯಾಗಿರ್ಬೇಕು ಮೈಂಡು, ಚೆನ್ನಾಗಿರ್ಬೇಕು ಮೈಂಡು, ಆವಾಗಲೇ ಈವೆಂಟ್ ಮಾಡೋಕ್ಕಾಗೋದು. ಶೂರ್ ಮೈಕ್ ಇದು, ಶೂರ್.